ನಗರ ಶ್ರೀ ಶಕ್ತಿ ವರಲಕ್ಷ್ಮಿ ಸ್ವಸಹಾಯ ಗುಂಪು ಅಂತೇಳಿ 2004ರಿಂದ ನಾವು ನಡೆಸ್ತಾ ಬಂದಿದ್ದೀವಿ. ನಮ್ಮದು ಬಾಪೂಜಿ ನಗರದಿಂದ ಸಂಘ ಯಾವಾಗಲೂ ನಾವು ಅಲ್ಲೇ ಮೀಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದು. ಈಗ 4 ವರ್ಷದಿಂದ ನಾವು ವಿಜಯನಗರದಲ್ಲಿ ಆಫೀಸ್ ಮಾಡಿಕೊಂಡು ಇಲ್ಲಿ ನಾವು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಮತ್ತು ಹೆಣ್ಮಕ್ಳೆಲ್ಲ ಇದರಲ್ಲಿ ನಾವು ಸಣ್ಣ ಉಳಿತಾಯಗಳನ್ನ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಫೀಸ್ಗೆ ಮತ್ತು ನಮ್ಮ ಕುಟುಂಬಗಳಿಗೋಸ್ಕರನೇ ಇದನ್ನು ಉಳಿತಾಯ ಮಾಡಿಕೊಂಡು ಸರ್ಕಾರದಿಂದ ಬರುವಂಥ ಅನುದಾನಗಳನ್ನ ನಮ್ಮ BBMP ಅಧಿಕಾರಿಗಳು ಕೂಡ ನಮಗೆ ಕೊಡಿಸ್ತಾ ಬಂದಿದ್ದಾರೆ. ಅವ್ರ ಮುಖಾಂತರವಾಗಿ ಅವ್ರ ಮಾರ್ಗದರ್ಶನದ ಮುಂದೆ ಅವ್ರ ಜೊತೆಯಲ್ಲೇ ನಾವು ಎಲ್ಲನೂ ಇದುವರೆಗೂ ನಡ್ಸ್ಕೊಂಡು ಬಂದಿದ್ದೀವಿ. ಈ ಮಹಿಳಾ ದಿನಾಚರಣೆನ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಕುಟುಂಬ ಥರ ಆಚರಿಸ್ತಿದ್ದೀವಿ. ಈ ವಿಚಾರದಲ್ಲಿ ಎಲ್ರಿಗೂ ಸಂತೋಷ ಆಗಿದೆ ಸರ್. ಈ ವಿಚಾರಕ್ಕೆ ನಮ್ಮ ಸಂಘಕ್ಕೆ ಎಲ್ಲ ರೀತಿ ಸಹಕಾರ ನೀಡ್ತೀನಿ ಅಂತ ಹೇಳಿದ್ರು ಮಾಜಿ ಸಚಿವರು. ಖಂಡಿತ ಸರ್. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳ್ತಾ ಇದ್ದೀವಿ. ಅತ್ಯಂತ ನಾಚಿಕೆಗೇಡಿನ ವಿಷಯಗಳಿದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾವು ನಿಜವಲ್ಲೂ ಅರ್ಥಪೂರ್ಣವಾಗಿದ್ದೀವಿ, ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಎಂಥ ದುರಂತ ನೋಡಿ, ನಾವು ತಾಯಿ ಅಂತೀವಿ, ಬರೀ ಮನೆಗೆ ಮಾತ್ರ ತಾಯಿ ಅಂತ ಇಟ್ಕೊತೀವಿ, ಸಮಾಜಕ್ಕೆ ಎಲ್ಲೂ ಕೂಡ ಬೇರೆಯವ್ರನ್ನ ತಾಯಿ ಥರ ನೋಡೋದೇ ಇಲ್ಲ. ತಂಗಿ ಅಂತೀವಿ, ಬರೀ ಅವ್ರ ಮನೆಗೆ ಮಾತ್ರ ತಂಗಿ ಅಂತೀವಿ, ಆಚೆ ಬಂದಾಗ ತಂಗಿ ಅನ್ನಲ್ಲ. ಹೆಣ್ಣು ಮಕ್ಕಳನ್ನ ರೇಪ್ ಮಾಡೋದು, ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡೋದು, ಅವರಿಗೆ ಸಮಾನ ಹಕ್ಕುಗಳನ್ನು ಕೊಡದೇ ಇರೋಂಥ ದುರಂತ ಈ ಸಮಾಜದಲ್ಲಿ ಇನ್ನೂ ಇದೆ. ಒಂದು ಕಾಲದಲ್ಲಿ ಸತಿಗಾಮ ಅಂದರೆ ಗಂಡ ಸತ್ತೋದ್ರೆ ಹೆಂಡ್ತಿನೂ ಕೂಡ ಜೀವಂತವಾಗಿ ಸುಡೋ ಕಾಲ ಇತ್ತು. ಇವತ್ತು ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಕಾನೂನು ಬಂದ ಮೇಲೆ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಸಮಾನ ಹಕ್ಕು ಇದೆ ಅಂತ ಕೊಟ್ಟಿದೆ. ಆದರೆ ಏನು ದುರಂತ, ರಾಜಕೀಯದಲ್ಲಿ ಅವರು ಸಮಾನತೆ ಕೊಟ್ಟಿದ್ದಾರಾ? ಎಷ್ಟು ಜನ ಪುರುಷರಿದ್ದಾರೆ, ಎಷ್ಟು ಜನ ಮಹಿಳೆಯರಿದ್ದಾರೆ, ನಾವು ಯೋಚನೆ ಮಾಡಬೇಕಾಗಿದೆ. ಅಸೆಂಬ್ಲಿದಲ್ಲಿ ಎಷ್ಟು ಜನ ಪುರುಷರು MLAಗಳಿದ್ದಾರೆ, ಎಷ್ಟು ಜನ ಮಹಿಳೆಯರಿದ್ದಾರೆ? ನಾವೆಲ್ಲ ಇವತ್ತು ಮಹಿಳಾ ದಿನಾಚರಣೆ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ವಿ. ಹೋಗಲಿ ಸಾಹಿತ್ಯ ರಂಗದಲ್ಲಿ ನೋಡ್ತೀವಿ, ಸಾಹಿತ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಮಹಿಳೆಯರಿಗೆ ಏನಾದ್ರು ಸಮಾನತೆ ಕೊಟ್ಟಿದ್ದೀವಿ, ಅಲ್ಲೂ ಕೂಡ ಪುರುಷರೇ ಇದ್ದಾರೆ. ಅಲ್ಲೂ ಕೂಡ ನಾಚಿಕೆಗೇಡು. ನಾನು ಒಬ್ಬ ಪುರುಷನಾಗೆ ನಾನು ಈ ವಿಚಾರವನ್ನು ಖಂಡಿಸ್ತಾ ಇದ್ದೀನಿ. ಎರಡನೇದಾಗಿ ಸಿನಿಮಾ ರಂಗ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಮಹಿಳೆಯರು ಶೋಷಣೆ. ಅಲ್ಲೂ ಕೂಡ ಹೀರೋಯಿನನ್ನು ಹೀರೋ ಥರ ಬಿಂಬಿಸೋದೇ ಇಲ್ಲ. ಅಲ್ಲೂ ಒಂದು ಕಡೆ ಸೈಡ್ ಆ್ಯಕ್ಟಿಂಗ್ ಥರನೇ ಕೊಡೋದು ಅವ್ರನ್ನ. ಸುಮ್ಮನೆ ಕೇವಲ ಒಂದು ನಟನೆಗೆ ಮಾತ್ರ ಅವ್ರನ್ನ ಎಲ್ಲೂ ಕೂಡ ಸಮಾಜದಲ್ಲಿ ಮುಖ್ಯವಾಗಿ ತಗೊಳ್ಳೋದೇ ಇಲ್ಲ. ಪ್ರತಿಯೊಂದು ಹಂತದಲ್ಲಿ ವ್ಯಾಪಾರದಲ್ಲಿ ತಗೊಳ್ಳಿ ಆ ಮಹಿಳೆಯರನ್ನಲ್ಲೂ ಕೂಡ ಶೋಷಣೆ ಮಾಡ್ತಾರೆ. ಇದು ನಮಗೆ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವು ಎಲ್ಲರೂ ಕೂಡ ಈ ಭಾರತ ದೇಶದಲ್ಲಿ, ಅದು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಮಹಿಳೆಯರನ್ನ ಕಿತ್ಕೊಳ್ತಾ ಅಂತ ನಮಗೆ ಎಲ್ಲೋ ಒಂದು ಕಡೆ ನಾಚಿಕೆ ಆಗ್ತಾಯಿದೆ. ಕೇವಲ ನಾವು ಬರೀ ಮನೆಗೆ ಮಾತ್ರ ತಂಗಿ ಅನ್ನೋದು ಬರೀ ಮನೆಗೆ ಮಾತ್ರ ಇಟ್ಕೋಬೇಕಾ? ತಾಯಿ ಅನ್ನೋದು ಬರೀ ಮನೆಗೆ ಮಾತ್ರ ಇಟ್ಕೋಬೇಕಾ? ಅವ್ರ ಹೆತ್ತ ತಾಯಿಗೆ ಮಾತ್ರ ಇಟ್ಕೋಬೇಕಾ? ಬೇರೆಯವರೆಲ್ಲ ತಾಯಿಯಂದಿರಲ್ವೇ? ಇವತ್ತು ದಿನ ನಾವೆಲ್ಲ ಭ್ರೂಣ ಹತ್ಯೆ ಅಂತ ನಡೀತಾ ಇದೆ ಹೆಣ್ಣು ಮಕ್ಕಳನ್ನ. ನಾವು ಎಷ್ಟು ನಾಚಿಕೆ ಪಡಬೇಕಲ್ವೇ? ಹೆಣ್ಣು ಮಕ್ಕಳನ್ನು ಕೊಲ್ಲೋ ಕಾಲ ಬಂದಿದೆ ಇವತ್ತು ದಿನ. ಇವತ್ತೆಲ್ಲ ಮಹಿಳಾ ದಿನಾಚರಣೆ ಅಂತ ನಾವು ಮಾಡ್ತಾ ಇದ್ದೀವಿ. ಯಾರು ಹೆಣ್ಣು ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ನಾವಿದ್ದೀವಿ ಅವರು ಈ ಸಮಾಜ ಏನಾದರೂ ಉದ್ಧಾರ ಆಗಬೇಕಾದ್ರೆ ಮೊದಲು ಹೆಣ್ಣು ಮಗಳು ಉದ್ಧಾರ ಆದರೆ ಮಾತ್ರ ನಾವೆಲ್ಲ ಉದ್ಧಾರ ಆಗೋಕ್ಕೆ ಸಾಧ್ಯ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವಾಗಲೇ ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ದುರಂತ ಏನಂದರೆ ಎಲ್ಲ ಕ್ಲಿನಿಕ್ಗಳು ಕೂಡ ಅಲ್ಲೆಲ್ಲರೂ ಕೂಡ ಭ್ರೂಣ ಹತ್ಯೆ ನಡೀತಾ ಇರ್ಬೇಕಾದ್ರೆ ಇಂಥ ನಿಜವಾಗ್ಲೂ ನಾಚಿಕೆಗೇಡು. ನನಗೂ ಮಗಳವಳೆ, ನನ್ನ ಮಗಳು ಕೂಡ MBBS ಮಾಡ್ತಾಯಿದೆ. ನನ್ನ ಹೆಂಡ್ತಿ ನನಗೂ ಹೆಂಡ್ತಿ ಆದರೆ ನನ್ನ ಹೆಂಡ್ತಿ ಕೂಡ ಇವತ್ತು ಅವರು ಹೈಕೋರ್ಟ್ ಅಡ್ವೊಕೇಟ್ ಆಗಿದ್ದಾರೆ. ನಾವೆಲ್ಲ ಯೋಚನೆ ಮಾಡಿ ನಾವೆಲ್ಲ ಈ ವಿಚಾರದಲ್ಲಿ ಮಾತ್ರ ಮಹಿಳೆಯರ ಅರ್ಥಪೂರ್ಣ ಆಗಬೇಕಾದ್ರೆ ಮಹಿಳೆಯರು ಕೂಡ ಅರ್ಧರಾತ್ರಿಯಲ್ಲೂ ಕೂಡ ಮುಕ್ತವಾಗಿ ಓಡಾಡಬೇಕು. ಎಲ್ಲ ವಿಭಾಗಗಳು ಕೂಡ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ಇದಕ್ಕೊಂದು ಮಹಿಳಾ ದಿನಾಚರಣೆ ಅರ್ಥಪೂರ್ಣ ಆಗುತ್ತದೆ. ಇಲ್ಲಾಂದರೆ ಇದು ಅರ್ಥಹೀನ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆದರೂ ಕೂಡ ಒಲ್ಲದ ಮನಸ್ಸಿನಿಂದ ಮಹಿಳಾ ದಿನಾಚರಣೆ ಎಲ್ಲರೂ ಕೂಡ ಇರೋರಿಗೆ ಸ್ವಾತಂತ್ರ್ಯ ಬಂದಿರತಕ್ಕಂಥ, ಇಲ್ಲಿ ಯಾರು ಎಷ್ಟು ಜನಕ್ಕೆ ಬಂದಿದೆಯೋ ಗೊತ್ತಿಲ್ಲ, ಸ್ವಾತಂತ್ರ್ಯ ಇರೋರಿಗಾದರೂ ಬಂದಿರೋರಿಗಾದ್ರೆ ಶುಭಾಶಯ ಅಂತ ತಿಳಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭೀಮ್.